ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ನಾನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಮಿಸ್ ಮಾಡ್ಕೊಂಡೆ, ಸ್ವಲ್ಪ ಲೇಟ್ ಆಗಿದ್ದಿಲ್ಲ. ಬಟ್ ನನ್ನ ಟೈಮಿಂಗ್ ಗೊತ್ತಿದ್ದರಿಂದ ನಾನು ಯೂಟ್ಯೂಬಲ್ಲಿ ನೋಡಿದೆ. ಫಸ್ಟ್ಲಿ ನಾನು ಅಪ್ರಿಷಿಯೇಟ್ ಮಾಡೋದು ದೇ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ನಾನು ಧನುಷ್ ಆ ಲುಕ್ಕಲ್ಲಿ ನೋಡಿದ್ದು ಫಸ್ಟ್ ಟೈಮ್ ಆ್ಯಂಡ್ ಸಕ್ಕತ್ತಾಗಿ ಕಾಣ್ತಿದ್ರು. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಸ್ಪಂದನ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸ್ಯಾರಿನಲ್ಲಿ. ಫಸ್ಟ್ ಇನ್ನೊಂದು ಸ್ಯಾರಿ ಅವಳಿಗೆ ಹೇಳಿ ಮಾಡ್ತಿರೋ ಥರ ಇರುತ್ತೆ. ಸೊ ದೇ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಆ್ಯಂಡ್ ಸೆಕೆಂಡ್ ನಾನು ಅಪ್ರಿಷಿಯೇಟ್ ಅಂದರೆ ನನಗೆ ತುಂಬ ಪರ್ಸನಲಿ ಇಷ್ಟ ಆಗಿದ್ದು ವಿಜುವಾಲಿಟಿ. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಐ ಡೋಂಟ್ ನೋ ಹೂ ಇಸ್ DOP. ಸೊ ನನಗೆ ತುಂಬಾ ಇಷ್ಟ ಆಯಿತು. ಅವನ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಇಟ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬೇಕಿತ್ತು ಅಂತ. ಸೊ ಇಟ್ ಈಸ್ ಬ್ಯೂಟಿಫುಲ್. ಆ್ಯಂಡ್ ರಿತ್ವಿಕ್ ಹೇಳಿದಾಗೆ ಇವರ ಒಂದು ಜೋಶ್ ವೈಸ್ ಸಿಕ್ಕಾಬಡೆ ಖುಷಿ ಆಯಿತು. ಒಂದು ಟೀಮ್ ವರ್ಕ್ ಅಂದರೆ ಹೀಗಿರಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರಲ್ಲೂ ಈ ಒಂದು ಉತ್ಸಾಹ ಇರಬೇಕು, ಆಗಲೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋದು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸೊ ಒಳ್ಳೆಯದಾಗಲಿ ಆ್ಯಂಡ್ ಸಾಂಗ್ ತುಂಬ ದೊಡ್ಡ ಮಟ್ಟಿಗೆ ಹಿಟ್ ಆಗಲಿ. ಆ್ಯಂಡ್ ಸ್ಪಂದನ ಹೇಳಿದಾಗೆ ಎಲ್ಲರೂ ಮುಂಗಾರು ಮಳೆ ಅಂದರೆ ನೆಕ್ಸ್ಟ್ ಈ ಸಾಂಗ್ನ ನೆನೆಸ್ಕೊಳ್ಳೋ ಹಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ರೆಡಿ ಎಲ್ಲ ಇಬ್ಬರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿದೆ, ಕ್ಯಾಚಿ ಆಗಿದೆ. ಅವ್ರ ಡೈರೆಕ್ಟರ್ ಸರ್ ಹೇಳಿದಾಗೇನೆ ಪ್ರತಿಯೊಂದೊಂದು ಲಿರಿಕ್ಕು ಕೂಡ ಈಗಿನ ಕಾಲದಲ್ಲಿ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಯಾವುದೇ ಒಂದು ಸಾಂಗ್ ರಿಲೀಸ್ ಆದ್ರೂ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಒಂದು ಹೇಳಿರ್ತಾರೆ ಹೋಗಿದ ತಕ್ಷಣ, ಸರ್ ರೀಲ್ಸಲ್ಲಿ ಹುಕ್ ಆಗೋ ಥರ ಒಂದು ಮಾಡಿ. ನನ್ಗೆ ಯೂಶಲ್ ಆಗಿ ನಮ್ಮ ಸಿನಿಮಾದಲ್ಲೂ ಅನೂಪ್ ಸಿಲಿನ್ ಸರ್ ಅದೇ ಹೇಳ್ತಾರೆ, ಯಾವುದೇ ಡೈರೆಕ್ಟರ್ ಬಂದ್ರೂ ಒಂದು ಲೈನು ಉಕ್ಕಿರಲಿ ರೀಲ್ಸಲ್ಲಿ ಫೇಮಸ್ ಆಗೋ ಥರ ಪ್ರತಿಯೊಂದೊಂದು ಲೈನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಧನು ನೋಡಿ ತುಂಬ ಖುಷಿ ಆಯಿತು. ಸ್ಕ್ರೀನ್ ಮೇಲೆ ಕಾಣಿಸಿದ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾವೆಲ್ಲ ಸ್ಮಾಲ್ ಸ್ಕ್ರೀನಲ್ಲಿ ಇಷ್ಟು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿರೋದು, ನಮಗೆಲ್ಲ ಒಂದು ಆಸೆ ಇರುತ್ತೆ ದೊಡ್ಡ ಸ್ಕ್ರೀನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಬೇಕು ಅಂತ. ಆ್ಯಂಡ್ ಇವತ್ತು ಧನುನ ಈ ಸ್ಕ್ರೀನಲ್ಲಿ ನೋಡಿ ಖುಷಿ ಆಯಿತು. ಆದಷ್ಟು ಬೇಗ ಸಿನಿಮಾ ಮಾಡಲಿ. ಆ್ಯಂಡ್ ಮೇಡಮ್ ಬಗ್ಗೆ ಏನು ಹೇಳಂಗಿಲ್ಲ, ಆಲ್ರೆಡಿ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಆ್ಯಕ್ಟರು. ಸೊ ತುಂಬ ಖುಷಿ ಆಯಿತು. ಸಾಂಗ್ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅಷ್ಟೇ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ದಿಸ್ ಯೂನಿಕಾರ್ನ್ ಟೀಮ್. ಈ ಡೈರೆಕ್ಟರ್ ವಿಷನ್ ಏನಿದೆ, ಅವ್ರು ಏನು ಮಾಡೋಕ್ಕಾಗಲ್ಲ ಅದು ಆರ್ಟಿಸ್ಟ್ ಹತ್ರ ಮಾಡಿಸ್ತಾರೆ. ಇಷ್ಟು ಅದ್ಭುತವಾಗಿ ಮಾಡಿಸಿದ್ದಾರೆ. ನಂಗೆ ಸಖತ್ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್. ಮತ್ತು ನೀವು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಆಲ್ಬಮ್ ಸಾಂಗಿಂದ ನಿಮ್ಗೆ ಹೆಚ್ಚು ವ್ಯೂಸ್ ಆಗಲಿ ಏನೇ ಆಗಲಿ ಎಲ್ಲ ಸಪೋರ್ಟ್ ಬರಲಿ. ಮತ್ತು ಈ ಏನು ವಿಜುವಲೈಸೇಷನ್ ಏನು ತೋರಿಸಿದ್ದೀರಲ್ಲ, ಇದು ಯಾವ ಸಿನಿಮಾ ಸಾಂಗಿಂತನೂ ಕಮ್ಮಿ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮತ್ತು ನಮ್ಮ ಡೈರೆಕ್ಟರ್ ಕನ್ಸು ಏನಿರುತ್ತೆ ಅಂದರೆ, ಅವ್ರು ಏನು ಮಾಡೋಕ್ಕಾಗಲ್ವೋ ಅದನ್ನ ಆರ್ಟಿಸ್ಟ್ ಹತ್ರ ಮಾಡಿಸಿದ್ದಾರೆ. ಇವರಿಬ್ರು ಕೆಮಿಸ್ಟ್ರಿನೂ ಅಷ್ಟೇ ಅದ್ಭುತವಾಗಿ ತೆಗೆದಿದ್ದೀರಾ ಸರ್. ಧನು ಇಸ್ ಮೈ ಕ್ಲೋಸ್ ಫ್ರೆಂಡ್. ಸ್ಪಂದನ ಇವಾಗ ಫ್ರೆಂಡ್ ಆಗಿರೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಬ್ಬರು. ಸುದೀಪಣ್ಣ ಹೇಳ್ದಂಗೆ ಅವ್ರು ನೋಡಿದ್ರು ನೆನ್ನೆ, ನಾನು ನೋಡೋಕ್ಕಾಗಿಲ್ಲ. ಬಟ್ ಅವ್ರು ಏನು ಹೇಳಿದ್ರು, ನಿಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ. ಅಲ್ಟಿಮೇಟ್ ಆಗಿದೆ. ಮುಂದೆ ಇದೇ ಥರ ಯಾವ್ದಾರ ಆಲ್ಬಮ್ ಸಾಂಗ್ ಸಿಕ್ಕಿದ್ರೆ ಮಾಡಿ. ಅವರು ಕೃಪಾನೇ ಹೇಳ್ತಾ ಇದ್ದಾರೆ, ಅವ್ರ ಜೊತೆನೂ ಮಾಡಿ. ಸರ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲರಿಗೂ. DOP ಆಗಲಿ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಫುಲ್ ಟೀಮ್ ಯೂನಿಕಾರ್ನ್ ಟೀಮ್ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಇದೇ ಥರ ಕನ್ನಡದಲ್ಲಿ ಅದ್ಭುತವಾಗಿ ಆಲ್ಬಮ್ ಸಾಂಗ್ಸ್ ಬರ್ತಾ ಇರಲಿ. ಆಮೇಲೆ ಎಲ್ಲರೂ ಅಷ್ಟೇ ಆದಷ್ಟು ಕನ್ನಡನ ಸಪೋರ್ಟ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಸಾಯಿಗೂ ಥ್ಯಾಂಕ್ ಯು. ಸಾಯಿ ಕರೆದಿದ್ದಕ್ಕೆ. ಸೊ ಸಾಯಿನ ನಾನು ಇಲ್ಲಿಗೆ ಬಂದಿಲ್ಲ ಆ್ಯಕ್ಚುಲಿ ಈ ಇಂಡಸ್ಟ್ರಿ ಒಳಗೆ. ಸೊ ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು. ಅಕ್ಕ ಸರ ಆರ್ಟಿಸ್ಟು ಹೆಲ್ಪ್ ಮಾಡಿದ್ದಾರೆ, ತುಂಬ ಫನ್ ಮಾಡಿ ಜಾಲಿಯಾಗಿ ಮಾಡಿದ್ವಿ. ಏನು ಟೆನ್ಷನ್ ತಗೊಳ್ತಲೇ ಆರಾಮಾಗಿ 3 ಡೇಸು. ಸೊ ಲೊಕೇಶನ್ಗೆ ಹೋದಾಗ ಹೋಗಿ ಶೂಟ್ ಮುಗಿಸ್ಕೊಂಡಿದ್ದು. ಸೊ ಚೆನ್ನಾಗಾಯಿತು. ಸೊ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.